ಸಿದ್ದರಾಮಯ್ಯ ಅಧಿಕಾರ ತ್ಯಾಗದ ಬಳಿಕ ಶಿಷ್ಯರು ದೂರವಾಗಿದ್ದಾರೆ. ದೇವರಾಜು ಅರಸು ಪರಿಸ್ಥಿತಿಯೇ ಸಿದ್ದರಾಮಯ್ಯಗೂ ಕೂಡ ಎದುರಾಯ್ತಾ? ಹಾಗಾದ್ರೆ ಸಿದ್ದರಾಮಯ್ಯ ಅಧಿಕಾರ ತ್ಯಾಗದ ಬಳಿಕ ಇದೀಗ ಶಿಷ್ಯರು ಕೂಡ ದೂರ ಉಳ್ಕೊಂಡಿರುವಂಥದ್ದು. ದೇವರಾಜು ಅರಸು ಪರಿಸ್ಥಿತಿಯೇ ಸಿದ್ದರಾಮಯ್ಯಗೂ ಕೂಡ ಎದುರಾಯ್ತಾ? ಹಾಗಾದ್ರೆ ಸಿದ್ದರಾಮಯ್ಯ ರಿಸೈನ್ ಬಳಿಕ ಒಬ್ಬೊಬ್ಬರ ಜೊತೆಯೂ ಕೂಡ ಭಿನ್ನಾಭಿಪ್ರಾಯ. ಒಂದು ಕಾಲದ ಶಿಷ್ಯರೇ ಇಂದು ಸಿದ್ದರಾಮಯ್ಯಗೆ ಪಾಲಿಗೆ ವಿಲನ್ ಆಗ್ತಾ ಇದ್ದಾರಾ? ಜಮೀರ್, ಸತೀಶ್, ಮಹದೇವಪ್ಪ, ರಾಜಣ್ಣ, ಕೃಷ್ಣ ಬೈರೇಗೌಡರು ಮುನಿಸನ್ ತೋರಿಸ್ತಾ ಇದ್ದಾರಾ? ಸಿದ್ದರಾಮಯ್ಯ ಅಂಡ್ ಟೀಮ್ನ ಭಿನ್ನಮತ ವರದಿ ಮಾಡ್ತಾ ಇರುವಂತದ್ದು ನಿಮ್ಮ ಅಶ್ವವೇಗ ನ್ಯೂಸ್. ಸಿದ್ದರಾಮಯ್ಯ ಅಧಿಕಾರ ತ್ಯಾಗದ ಬಳಿಕ ಶಿಷ್ಯರು ದೂರ ಉಳಿದುಕೊಂಡ್ರ? ಮಾಜಿ ಸಚಿವ ಜಮೀರ್ ಅಹಮದ್ ಬಗ್ಗೆ ಸಿದ್ದರಾಮಯ್ಯ ಅಸಮಾಧಾನ, ಭಿನ್ನಾಭಿಪ್ರಾಯ ಮೂಡ್ತಾ ಇದೆ. ಒಂದು ಕಾಲದ ಶಿಷ್ಯರೇ ಇವತ್ತು ಸಿದ್ದರಾಮಯ್ಯ ಪಾಲಿಗೆ ವಿಲನ್ಗಳಾಗ್ತಾ ಇದ್ದಾರಾ? ಜಮೀರ್, ಸತೀಶ್, ಮಹದೇವಪ್ಪ, ರಾಜಣ್ಣ, ಕೃಷ್ಣ ಬೈರೇಗೌಡ ಎಲ್ಲರೂ ಕೂಡ ಮುನ್ಸ್ಕೊಂಡಿದ್ದಾರೆ. ಒಂದು ಕಡೆ ಖ್ಯಾತೆ ಭಿನ್ನಮತ ಏನಾಗಿದೆ ವರದಿ ಮಾಡ್ತಾ ಇರುವಂಥದ್ದು ನಿಮ್ಮ ಅಶ್ವವೇಗ ನ್ಯೂಸ್. ಸಿದ್ದರಾಮಯ್ಯ ಅಂಡ್ ಟೀಮ್ನ ಭಿನ್ನಮತ. ಮಾಜಿ ಸಚಿವ ಜಮೀರ್ ಅಹಮದ್ ಬಗ್ಗೆ ಸಿದ್ದರಾಮಯ್ಯ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸಿದ್ದು ವಿರುದ್ಧವೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮಾಡಿದ್ರ? ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹಿಸಿದಂತೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಅಧಿಕಾರ ತ್ಯಾಗದ ಬಳಿಕ ಆಗ್ತಾ ಇರುವಂತಹ ಬದಲಾವಣೆಗಳು. ಮಾಜಿ ಸಚಿವ ಜಮೀರ್ ಅಹಮದ್ ಕೂಡ ಮುನಿಸನ್ನ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹಿಸದಂತೆ ಸತೀಶ್ ಜಾರಕಿಹೊಳಿ ಸೂಚನೆ ಕೊಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಮತ್ತೆ ನಮ್ಮ ನಡುವೆ ಭಿನ್ನಾಭಿಪ್ರಾಯದ ಮಾತೇ ಇಲ್ಲ. ಸಿದ್ದರಾಮಯ್ಯ ನಡುವಿನ ಸಂಬಂಧದ ಬಗ್ಗೆ ಚರ್ಚೆ ಅನವಶ್ಯಕ ಅಂತ ಹೇಳಲಾಗ್ತಾ ಇದೆ. ನನ್ನ ಸಂಬಂಧ ಹಾಳಾಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಮೊದಲಿಂದಲೂ ಕೂಡ ನಾನು ಹೇಳಿದ್ದೀನಿ, ನಮ್ಮ ನಡುವೆ ಗೊಂದಲವೇ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ನಮಗೆ ಗೊತ್ತಿರುವ ಕೆಲವು ಐಟಿ ಸೇನ್ನವರೇ ಹೆಚ್ಚಿನ ಪ್ರಚಾರವನ್ನ ಕೊಟ್ಟಿದ್ದಾರೆ. ಅಹಿಂದ ಸಂಘಟನೆ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂಥದ್ದು. ಯಾವಾಗ ಭಿನ್ನಾಭಿಪ್ರಾಯ ಮೂಡ್ತಾ ಇದೆ, ಭಿನ್ನಮತ ವರದಿ ಆಯಿತು, ಸೊ ಆ ಸಂದರ್ಭದಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾವ ಗೊಂದಲವೂ ಕೂಡ ಇಲ್ಲ, ಯಾವ ಬೇಸರವೂ ಕೂಡ ಇಲ್ಲ. ನನ್ನ ಸಿದ್ದರಾಮಯ್ಯ ನಡುವಿನ ಸಂಬಂಧ ಹೇಗಿದೆಯೋ ಹಾಗೇ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದನ್ನೆಲ್ಲ ನಾವು ಹೇಳ್ತಾ ಮುಂಚಿಂದ ಹೇಳತ್ತೀವಿ, ನಾವು ಡೇ ಒನ್ ಅಂತ ಹೇಳಿದ್ವಿ, ಅವರು ಹೇಳಿದಾರೆ, ಎಲ್ಲರೂ ಹೇಳ್ಯಾರ. ಇದರಲ್ಲಿ ಏನ ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. IT ಸೆಲ್ನಿಂದ ಜಾಸ್ತಿ ಟ್ರೋಲ್ ಮಾಡಿದ್ರು. ಒಂದು ಪಕ್ಷದ IT ಸೆಲ್ನವರು ಅದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರು ಅಷ್ಟೇ. ಒಂದು ವಾರ ನಾವು ಮುಂಚೆನೇ ಹೇಳಿದ್ದೀವಿ, ಮತ್ತೆ ಎಲ್ಲರೂ ಹೇಳಿದ್ರು, ಅವ್ರ ಮನೆಗೆ ಅವರು ಅದನ್ನ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ, ಸತ್ಯಾಂಶ ಕೂಡ ಇಲ್ಲ. ನಮ್ಗೆ ಗೊತ್ತಿದೆ IT ಸೆಲ್ ಸ್ಪೀಡ್ ಮಾಡ್ಬೇಕಾದ್ರೆ ಅವರೇ ಮಾಡ್ಬೇಕು, ಬೇರೆ ದೇಶದಲ್ಲಿ ಯಾರು ಮಾಡ್ಲಿಕ್ಕೆ ಅವ್ರ ಶಕ್ತಿ ಇಲ್ಲ. ಅದನ್ನ ಕಾಂಗ್ರೆಸ್ ಶಕ್ತಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಅದು ಒಂದಿನ ಪತ್ತೆ ಆಗಿದ್ದಾರೆ ಯಾರಂತ, ಇನ್ನೊಂದಿನ ಹುಡುಕ್ತಾ ಇದ್ದಾರೆ, ಒಂದಾಗಿದ್ದಾರೆ ಅಷ್ಟೇ. ಹೇಳಿದಾರೆ, ಆಲ್ರೆಡಿ ಮುಂಚೆನೇ ಹೇಳಿದಾರೆ ಅವರು, ಇವತ್ತು ಅದನ್ನ ಹೇಳ್ತಾರೆ. ಪ್ರಶ್ನೆ ಇಲ್ಲ, ಅವ್ರು ನಾವು ಜೊತೆಯಲ್ಲಿ ಇದ್ದೀವಿ. ಇನ್ನು ಸಿದ್ದರಾಮಯ್ಯ ಅಂತಾರೆ, ಅವ್ರು ನಾವು ಜೊತೆಯಾಗಿ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ಅವ್ರು ನಾವು ಜೊತೆ ಕರ್ನಾಟಕದಲ್ಲಿ ಮತ್ತೆ ಹಿಂದೆ ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ. ಅದನ್ನೆಲ್ಲ ನಾವು ಹೇಳ್ತಾ ಮುಂಚಿಂದ ಹೇಳತ್ತೀವಿ, ನಾವು ಡೇ ಒನ್ ಅಂತ ಹೇಳಿದ್ವಿ, ಅವರು ಹೇಳಿದಾರೆ, ಎಲ್ಲರೂ ಹೇಳ್ಯಾರ. ಇದರಲ್ಲಿ ಏನ ಪ್ರಶ್ನೆ ಬರೋದಿಲ್ಲ.